ಇವತ್ತು ವಾಸವಿ ಅಮ್ಮನವರ ವಾಸವಿ ಜಯಂತಿ 106 ವರ್ಷ ವಾಸವಿ ಜಯಂತಿ ಆಚರಿಸ್ತಿದ್ದೇವೆ. ಬಳ್ಳಾರಿಯ ಬೃಹತ್ ನಮ್ಮ ಜನಾಂಗದವರು ಪಾಲ್ಗೊಂಡು ಇವತ್ತು ಮೆರವಣಿಗೆಯನ್ನು ಬಹುತ್ ಸೂಪರಾಗಿ ಮಾಡಿದ್ದಾರೆ. ಮತ್ತು ಇವತ್ತು ಇದು ಮೋಟಾರ್ ರ್ಯಾಲಿ ಇತ್ತು, ಒಂದು 100 ಜನ ಬೈಕ್ಸ್ ರ್ಯಾಲಿ ಇತ್ತು, ಭಾರಿ ಸಕ್ಸಸ್ಫುಲ್ ಆಗಿದೆ. ಅಮ್ಮವಾರ ಆಶೀಸ್ ಎಲ್ಲರಿಗೂ ಇಲ್ಲ ಅಂತ ಕೋರ್ಕೊಂತ ನಾನು ಜೈ ಸಮಾಜಕ್ಕೆ ಭಾರಿ ಧನ್ಯವಾದಗಳು. ಎಲ್ಲರೂ ಬಂದು ಹಿಂಗೆ ಪ್ರತಿಯೊಂದು ಕಾರ್ಯಕ್ರಮಕ್ಕೆ ಎಲ್ಲರೂ ಹಾಜರಾಗಿ ಎಲ್ಲರೂ ಒಟ್ಟಾಗಿ ನಮ್ಮ ಹಿಂದೂ ಸಂಪ್ರದಾಯನ ನಮ್ಮ ವಾಸವಿ ಮಾತನ್ನು ಎಲ್ಲರೂ ಚೆನ್ನಾಗಿ ನೋಡಬೇಕು, ಸನಾತನ ಧರ್ಮ ಉಳಿಸಬೇಕು. ಇನ್ನೊಂದು ಬಾರಿ ಎಲ್ಲರಿಗೆ ధన్యవాదాలు. చాలా సంతోషంగా ఉంది. ఇలా అందరూ కలిసి చేసుకునేది ఇది నిజంగా చాలా గ్రేట్. మేము అందరూ ఇంత ఎండలో కూడా ఇంత జోష్గా అన్ని చేస్తున్నామంటే వాసవి మాత ఆశీర్వాదం నుంచినే చేస్తాము. వైశాఖ మాసము దశమి రోజు ప్రతి సంవత్సరము అమ్మవారి జయంతి జరుపుకుంటాము. అదే మాదిరిగా ఈ సంవత్సరము చేస్తున్నాము. చాలా విజృంభంగా చేస్తున్నాము. అందరూ దీనికి సపోర్ట్ ఇస్తున్నారు. 106 సంవత్సరాలు టెంపుల్ ప్రతిష్టాపన 106 సంవత్సరాలు. ఇది 4000 సంవత్సరాల నుంచి జరుపుకుంటున్నది. ఇది 4000 పైన 4000 సంవత్సరాల పైన. జై వాసవి, జై వాసవి, జై వాసవి. ಜೈ ವಾಸವಿ. ಬಳ್ಳಾರಿಯ ಕ್ರೂಸ್ಪೇಟ್ ಬೀದಿಯಲ್ಲಿರುವಂತಹ ವಾಸವಿ ಕನ್ಯಕಾ ಪರಮೇಶ್ವರಿ ದೇವಸ್ಥಾನದ ಪ್ರತಿಷ್ಠಾಪನೆಯಾಗಿ 106ನೇ ವರ್ಷ ಮುಕ್ತಾಯವಾಗಿದೆ. ಈಗ ಪ್ರತಿ ವರ್ಷದಂತೆ ನಾವು ವಾಸವಿ ಜಯಂತಿಯನ್ನು ಬಹಳ ವಿಜೃಂಭಣೆಯಿಂದ ಆಚರಣೆ ಮಾಡ್ತಾ ಇದ್ದೀವಿ. ಈ ಒಂದು ವಾಸವಿ ಜಯಂತಿಯನ್ನು ಪ್ರಥಮ ದಿವಸ ಗಂಗಾ ಸ್ವೀಕರಣೆಯೊಂದಿಗೆ ಗಂಗೆಯನ್ನು ತರುವುದರ ಮುಖಾಂತರವಾಗಿ ನಗರೇಶ್ವರ ಸ್ವಾಮಿ ದೇವಸ್ಥಾನದಿಂದ ತರುವುದರ ಮುಖಾಂತರವಾಗಿ ಮೆರವಣಿಗೆಯಲ್ಲಿ ಅಮ್ಮನವರನ್ನು ಕರೆದುಕೊಂಡು ಬಂದು ಈ ಒಂದು ಕಾರ್ಯಕ್ರಮವನ್ನು ಪ್ರಾರಂಭ ಮಾಡ್ತೇವೆ. ಸಂಕಲ್ಪ ಇರುತ್ತೆ ಒಂದು ದಿವಸ ಸತ್ಯನಾರಾಯಣ ಸ್ವಾಮಿ ಪೂಜೆ ಹಾಗೂ ಪ್ರತಿನಿತ್ಯ ಅಮ್ಮನವರಿಗೆ ಅಭಿಷೇಕ, ಪುಷ್ಪಾರ್ಚನೆ, ಕುಂಕುಮಾರ್ಚನೆ, ಮಹಾಮಂಗಳಾರತಿ ಮತ್ತು ಸಂಜೆಯ ಹೊತ್ತಿನಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ನೆರವೇರಿಸಿಕೊಳ್ಳಲಾಗ್ತಾ ಇದೆ. ಇವತ್ತು ನೀವು ನೋಡಿರ್ಬೋದು ಅಮ್ಮನವರಿಗೆ ಬಂಗಾರದ ಸೀರೆಯನ್ನು ಸಮರ್ಪಿಸಲಾಗಿದೆ. ಈ ಒಂದು ಸೀರೆಯನ್ನು ಶತಮಾನೋತ್ಸವದ ಸಂದರ್ಭದಲ್ಲಿ ಎಲ್ಲ ಟ್ರಸ್ಟ್ಗಳು ಮತ್ತು ಬಳ್ಳಾರಿಯ ಎಲ್ಲ ಆರ್ಯವೈಶ್ಯ ಬಂಧುಗಳ ಸಹಕಾರದಿಂದ ಮಾಡಲಾಗಿದೆ. ಈ ಒಂದು ಅಮ್ಮನವರ ಅಲಂಕಾರವನ್ನು ಇವತ್ತು ನೀವು ನೋಡ್ಬೋದಾಗಿದೆ. ಈ ಒಂದು ವಾಸವಿ ಜಯಂತಿಗೆ ಸಹಕಾರವನ್ನು ನೀಡಿದಂತಹ ಬಳ್ಳಾರಿಯ ಎಲ್ಲ ಆರ್ಯವೈಶ್ಯ ಬಂಧುಗಳಿಗೂ ಕೂಡ ಹೃತ್ಪೂರ್ವಕವಾದ ವಂದನೆಗಳನ್ನು ಅರ್ಪಿಸುತ್ತಾ ಎಲ್ಲರಿಗೂ ವಾಸವಿ ಜಯಂತಿಯ ಶುಭಾಶಯಗಳು. ನಮ್ಮ ದೇವಸ್ಥಾನದ ಪ್ರತಿಷ್ಠಾಪನೆಯಾಗಿ ಈಗ 106ನೇ ವರ್ಷ. 100ನೇ ವರ್ಷದ ಜ್ಞಾಪಕಾರ್ಥ ಅಮ್ಮನವರಿಗೆ 5 kg ಬಂಗಾರದ ಸೀರೆಯನ್ನು ಮಾಡಿಸಲಾಗಿದ್ದು, ಇವಾಗ ಅಮ್ಮನವರಿಗೆ ಉಡಿಸಿರೋ ಸೀರೆಯನ್ನು ನೀವು ನೋಡಿದವರು ಅದು ಚೊಕ್ಕ ಬಂಗಾರದಿಂದ ಮಾಡಿರೋ ಸೀರೆ. ಇವತ್ತು ದೇವಸ್ಥಾನದಲ್ಲಿ ಇಷ್ಟೆಲ್ಲ ಕಾರ್ಯಕ್ರಮಗಳು ನಡೀತಾ ಇದ್ದಾವೆ ಅಂದರೆ ನಮ್ಮ ಬಳ್ಳಾರಿ ಆರ್ಯವೈಶ್ಯರ ಎಲ್ಲರ ಸಹಕಾರ ಇರೋದ್ರಿಂದನೇ ನಮ್ಮ ದೇವಸ್ಥಾನದಲ್ಲಿ ಇವತ್ತಿಗೂ ಕೂಡ ಪ್ರತಿನಿತ್ಯ ಹೋಮಗಳು, ಪೂಜೆಗಳು ಜರುಗ್ತಾನೆ ಇದ್ದಾವೆ. ಪ್ರತಿ ಶುಕ್ರವಾರ ನಮ್ಮ ದೇವಸ್ಥಾನದಲ್ಲಿ ಎಲ್ಲ ಮಹಿಳೆಯರು ಸೇರಿ ಭಜನೆ ಮಾಡ್ತೇವೆ ಮತ್ತು ನಿತ್ಯ ಹೋಮ ಜರುಗುತ್ತೆ ಈ ದೇವಸ್ಥಾನದಲ್ಲಿ. ಇಲ್ಲಿ ನಡೆಯೋ ಕಾರ್ಯಕ್ರಮಗಳು ಒಂದಲ್ಲ ಎರಡಲ್ಲ ಸಾಕಷ್ಟಿದ್ದಾವೆ. ಹೀಗೆ ಹೇಳ್ತಾ ಹೋದರೆ ನಾವು ದಿನನಿತ್ಯ ಇಲ್ಲಿ ಬಂದು ಪೂಜೆ ಪುನಸ್ಕಾರಗಳು ಪ್ರತಿಯೊಬ್ಬರು ಎಲ್ಲರೂ ಬಂದು ಭಾಗವಹಿಸ್ತಾರೆ. ಪ್ರತಿ ಶುಕ್ರವಾರ ಮಹಿಳೆಯರೆಲ್ಲ ಬಂದು ಭಜನೆ ಮಾಡ್ತಾರೆ. ನಿತ್ಯ ದಂಪತಿಗಳು ಬಂದು ಹೋಮ ಕೊಡ್ತಾರೆ. ಈ ಎಲ್ಲ ಪೂಜೆಗಳು ತುಂಬ ಚೆನ್ನಾಗಿ ನಡೀತಾ ಇದ್ದಾವೆ. ಪ್ರತಿ ಸಂಕಷ್ಟ ಕೂಡ ಗಣಪತಿ ಪೂಜೆ ನಡೆಸಿದೆ. ಪ್ರತಿ ದಶಮಿ ನಾವು ವಾಸವಿ ಜಯಂತಿ ಅಂತ ಪ್ರತಿ ತಿಂಗಳ ನಡೆಸ್ತೀವಿ. ಅವತ್ತು ಕೂಡ ಪ್ರತಿ ತಿಂಗಳಿಗೊಂದು ಸರ್ತಿ ದಶಮಿ ಪ್ರಯುಕ್ತ ಅಮ್ಮನವರಿಗೆ ಬೆಳ್ಳಿಯ ರಥೋತ್ಸವನ ಮಾಡಲಾಗುತ್ತೆ. ಈ ದಿನ ರಾತ್ರಿ ಕೂಡ ವಾಸವಿ ಜಯಂತಿ ಪ್ರಯುಕ್ತ ಸಾಯಂಕಾಲ ಬೆಳ್ಳಿಯ ರಥೋತ್ಸವ ಇರುತ್ತೆ. ಈಗ ನೀವೆಲ್ಲ ನೋಡಿರ್ಬೋದು ಅಮ್ಮನವರ ಮೆರವಣಿಗೆ ತುಂಬ ವಿಜೃಂಭಣೆಯಿಂದ ಇನ್ನೂ ನಡೀತಾ ಇದೆ. ಈ ಬಿಸಿಲಲ್ಲಿ ಕೂಡ ಬಳ್ಳಾರಿ ಜನ ಎಷ್ಟು ಜನ ಇವತ್ತು ಮೆರವಣಿಗೆಯಲ್ಲಿದ್ದಾರೆ ಅಂತ ನೀವು ನೋಡ್ತಾ ಇರ್ಬೋದು. ಇವತ್ತು ಇದಕ್ಕೆಲ್ಲ ಅಮ್ಮನ ಆಶೀರ್ವಾದ ಎಲ್ಲ ಜನರ ಮೇಲೆ ಇರೋದಕ್ಕೆ ಕಾರಣ ಇಂಥ ಬಿಸಿಲಲ್ಲಿ ಕೂಡ ಪ್ರತಿಯೊಬ್ಬರು ಬಂದು ಮೆರವಣಿಗೆಯಲ್ಲಿ ಭಾಗವಹಿಸಿದ್ದಾರೆ. ಈ ಜೈ ವಾಸವಿ. ಜೈ ವಾಸವಿ. ನಾವು
ವಾಸವಿ ಕನ್ನಿಕಾ ಪರಮೇಶ್ವರಿ ದೇವಸ್ಥಾನ ಅರ್ಚಕರಾಗಿ ಕೆಲಸ ಮಾಡ್ತಾ ಇದ್ದೀವಿ. ಈ ದೇವಸ್ಥಾನ 106 ವರ್ಷಗಳಲ್ಲಿ ಪ್ರತಿಷ್ಠಾಪನೆಯಾಗಿ ದೇವಸ್ಥಾನ ವಿಜೃಂಭಣೆಯಿಂದ ನಡೀತಾ ಇದೆ. ವಾಸವಿ ಜಯಂತಿ ಅಂದರೆ ಬಳ್ಳಾರಿ ಜನಗಳು ಮಾತ್ರ ಅಲ್ಲ, ಆಂಧ್ರದಿಂದ ವಾಸವಿ ಎಲ್ಲ ಕಡೆಯಿಂದ ಬರ್ತಾ ಇದ್ದಾರೆ ಜನಗಳು. ಹಾಗಾಗಿ ದರ್ಶನ ಮಾಡ್ತಾ ಇದ್ದಾರೆ. ಎಲ್ಲ ಕಡೆಯಲ್ಲಿ ಆರವೇ ಜನಾಂಗದವರು ಇದ್ದೇ ಇರ್ತಾರೆ. ಹಾಗಾಗಿ ಬಂದು ನಮಸ್ಕಾರ ಮಾಡ್ತಾ ಇದ್ದಾರೆ. ಆರವೈಶ್ಯ ದೇವರಿಗೆ ಅಂದರೆ ಕನ್ನಿಕಾ ಪರಮೇಶ್ವರಿ ಶ್ರೇಷ್ಠ. ಹಾಗಾಗಿ ವಾಸವಿ ಕನ್ನಿಕಾ ಪರಮೇಶ್ವರಿ ಜಯಂತಿಯನ್ನು ವಿಜೃಂಭಣೆಯಾಗಿ ಮಾಡ್ತಾ ಇದ್ದಾರೆ. ಹಾಗಾಗಿ ಈ ದಿವಸ ವಾಸವಿ ಜಯಂತಿ ಪೂಜೆಯನ್ನು ಮಾಡಿ ಬೆಳಗ್ಗೆ ಅಭಿಷೇಕ ಆಗಿದೆ. ಬೆಳಗ್ಗೆ ಅಭಿಷೇಕ ಆದಮೇಲೆ ಹೋಮ ಆಗಿದೆ. ಹೋಮ ಆದಮೇಲೆ ಈಗ ಮೆರವಣಿಗೆ ನಡೀತಾ ಇದೆ. ಮೆರವಣಿಗೆ ಆದ ಮೇಲೆ ಮತ್ತು ಮಹಾಮಂಗಳ ನಡೀತದೆ. ಮೆರವಣಿಗೆ ಆದ ಮೇಲೆ ಎಲ್ಲರಿಗೂ ಪ್ರಸಾದ ವ್ಯವಸ್ಥೆಯನ್ನು ಮಾಡಿದ್ದಾರೆ. ಪ್ರಸಾದವನ್ನು ಮಾಡಿಕೊಂಡು ಜಯ ವಾಸವಿ. ನಮ್ಮ ವಾಸವಿ ಕನ್ನಿಕಾ ಪರಮೇಶ್ವರಿ ದೇವಸ್ಥಾನದಲ್ಲಿ ಈಗಾಗಲೇ ಹೇಳಿದಂಗೆ ಹಲವಾರು ಕಾರ್ಯಕ್ರಮಗಳನ್ನು ನಡೆಸ್ತಾ ಇದ್ದೀವಿ. ನಿತ್ಯ ಹೋಮ ನಡೀತಾ ಇದೆ. ಆ ಹೋಮದ ಒಂದು ಪವರೇ ಅಂತ ಹೇಳ್ಬೋದು. ನಾವೇನಾದರೂ ಒಂದು ಬೇಡಿಕೆಗಳನ್ನು ಇಟ್ಕೊಂಡು ಅಮ್ಮನವರಿಗೆ ಬಂದರೆ ಅದು ಖಂಡಿತವಾಗಿ ಸಕ್ಸಸ್ ಆಗುತ್ತೆ ಅಂತ ಹೇಳೋದ್ರಲ್ಲಿ ಎರಡು ಮಾತೇ ಇಲ್ಲ. ಅದಕ್ಕಾಗಿ ಅಮ್ಮನವರು ತುಂಬ ಪವರ್ಫುಲ್ ಅಂತಲೇ ಹೇಳ್ಬೋದು. ನಮ್ಮೆಲ್ಲ ಬೇಡಿಕೆಗಳನ್ನು ಈಡೇರಿಸುವ ತಾಯಿ ಇವತ್ತು ಎಲ್ಲ ಆರ್ಯ ವೈಶ್ಯರಿಗೆ ಎಲ್ಲ ಮನೋಭಿಷ್ಟಗಳನ್ನು ಈಡೇರಿಸಿ ಕಾಪಾಡಲಿ ಅಂತೇಳಿ ಕೇಳ್ಕೊಳ್ತೇನೆ. ಜೈ ವಾಸವಿ. ವಾಸವಿ ಮಾತಾ ಕಿ ವಾಸವಿ ಮಾತಾ ಕಿ ಬಳ್ಳಾರಿ ವಾಸವಿ ಮಾತಾಗೆ ಮಂಗಳೂರು ತಗೊಂಡವ್ರು ಕೆಲವು ತೀರ್ಥ ಕೊಡ್ತಾರೆ ನೋಡಿ, ಇಸ್ಕೊಳ್ಳಿ. ತೀರ್ಥ ಕೊಡ್ತಾರೆ ನೋಡಿ, ಇಸ್ಕೊಳ್ಳಿ. ಇದು ಈ ದೇವಸ್ಥಾನ ಸ್ಥಾಪನೆ ಆಗಿ ಸುಮಾರು 105 ವರ್ಷ ಆಗಿದೆ. ಇವತ್ತಿನ ವಾಸವಿ ಜಯಂತಿ 5 ದಿವಸ ವಿಜೃಂಭಣೆಯಿಂದ ನಡೆದು ಇವತ್ತು ಲಾಸ್ಟ್ ದಿವಸ ನಡೀತಾ ಇದೆ. ಇವತ್ತಿನ ದಿವಸ ಮಾರ್ನಿಂಗ್ ಅಭಿಷೇಕ ಅಮ್ಮನವರಿಗೆ ಮತ್ತು ಹೋಮ ಪ್ರೊಸೆಷನ್ ಆಗಿ ಸುಮಾರು ವೇರ್ ಎಕ್ಸ್ಪೆಕ್ಟೆಡ್ 5,000 ಜನ ಇಲ್ಲಿ ಬಂದು ಪ್ರಸಾದ ತಗೊಂಡು ಹೋಗೋ ಇದೆ. ಇನ್ನು ಸಾಯಂಕಾಲ ಮತ್ತು ಒಂದು ಬೆಳ್ಳಿ ರಥೋತ್ಸವ ಇರುತ್ತೆ. ಆ ಬೆಳ್ಳಿ ರಥೋತ್ಸವ ಕೂಡ ನಾವು ಇಲ್ಲಿ ನೆರವೇರಿಸ್ತಾ ಇದ್ದೀವಿ. ಬಹಳ ಸಂತೋಷ ಆಯ್ತದೆ. ಯಾಕಂದರೆ ಈ ಸರ್ತಿ ಎಲ್ಲರೂ ಸ್ವೇಚ್ಛೆಯಿಂದ ಎಲ್ಲರೂ ಇಲ್ಲಿ ಪಾಲ್ಗೊಂಡು ಇದು ಭಾಳ ವಿಜೃಂಭಣೆಯಾಗಿ ಇದನ್ನು ನೆರವೇರಿಸ್ಕೊಡ್ತಾರೆ. ನಮಗೆ ಭಾರಿ ಸಂತೋಷ ಆಗಿದೆ. ಇದಕ್ಕೆ ಎಲ್ಲರ ಸಹಕಾರ ಕೊಟ್ಟಿದ್ದ ಎಲ್ಲರೂ ನಮ್ಮ MC ಮೆಂಬರ್ಸು, ಟ್ರಸ್ಟೀಸು ಎಲ್ಲ ನಮ್ಮವರಿಗೆ ನಾನು ಕೃತಜ್ಞತೆ ಹೇಳ್ತಾ ಇದ್ದೇನೆ. ಜೈ ವಾಸವಿ. ಜೈ ವಾಸವಿ. ಶ್ರೀ ವಾಸವಿ ಜಯಂತಿ ಸಂದರ್ಭವಾಗಿ ಇವಾಗ 5 ದಿನ ಕಾರ್ಯಕ್ರಮಗಳು ನಡೆದಿದ್ದಾವೆ. 4 ದಿನ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೆದಿವೆ. ಎವ್ರಿ ನೈಟು ಸಾಯಂಕಾಲ 6 ಗಂಟೆಗೆ. ಇವತ್ತು ವಿಜೃಂಭಣೆಯಾಗಿ ವಾಸವಿ ಜಯಂತಿ ಬೆಳಗ್ಗೆ 5 ಗಂಟೆಯಿಂದ ಕ್ಷೀರಾಭಿಷೇಕ, ಆಮೇಲೆ ಹೋಮ, ಆಮೇಲೆ ಮಹಾಮಂಗಳಾರತಿ, ಆದಮೇಲೆ ಪ್ರೊಸೆಷನ್. ಮೇಯ್ನ್ ಬಂದು ನಮ್ಮ ವಾಸವಿ ಜನಾಂಗದ ಆರ್ಯವೈಶ್ಯ ಜನಾಂಗದ ಎಲ್ಲರೂ ಬಂದು ಬಂದು ಇದು ಪ್ರೊಸೆಷನಲ್ಲಿ ಪಾಲ್ಗೊಂಡಿದ್ದಾರೆ. ಅಂಗಡಿಗಳೆಲ್ಲ ಮುಚ್ಚಿಟ್ಟಿದ್ದಾರೆ. ಇದೇ ನಮ್ಮ ವಿಶೇಷ ಈ ಸತಿ. ಯಾಕಂದರೆ ಯಾವಾಗಲೂ ನಾವು ಹೇಳ್ತಾ ಇದ್ವಿ ಅಂಗಡಿ ಮಾಡ್ಕೊಂಡೇ ಬರ್ತಾಯಿದ್ರು. ಈ ಸತಿ ವಾಸವಿ ಕ್ಲಬ್ ಅವರ ಇನಿಷಿಯೇಟಿವಿಂದ ನಾವು ಸ್ಟಿಕ್ಕರ್ಗಳೆಲ್ಲ ಹಂಚಿ ಅವ್ರಿಗೆಲ್ಲ ಇದು ಮಾಡಿದ್ದೀವಿ. ಆಮೇಲೆ ಎಲ್ಲರೂ ಬಾಳ್ಕೊಂಡು ಅಮ್ಮನವರ ಆಶೀರ್ವಾದ ತಗೊಂಡು ಇನ್ನು ಅಮ್ಮನವರ ಪ್ರೊಸೆಷನ್ ಬರ್ತಾ ಇದೆ. ಇವಾಗ 1 ಗಂಟೆ 1:15 2 ಗಂಟೆಗೆಲ್ಲ ಬಂದುಬಿಡುತ್ತೆ. ಬಂದಮೇಲೆ ಮಹಾಮಂಗಳಾರತಿ ಆಗುತ್ತದೆ. ಆಮೇಲೆ ಅಲ್ಲಿಗೆ ಪ್ರಸಾದ ವಿನಿಯೋಗ ಇರುತ್ತೆ. ಆಲ್ಮೋಸ್ಟ್ ಎಲ್ಲ ಜನಾಂಗದವರು, ನಮ್ಮ ಆರ್ಯವೈಶ್ಯ ಜನಾಂಗದವರು ಬಂದಿದ್ದಾರೆ. ಬೇರೆ ಜನಾಂಗದವರು ಕೂಡ ಬಂದು ಅಮ್ಮನವರ ಆಶೀರ್ವಾದ ತೊಗೊತಾ ಇದ್ದಾರೆ. ಎಲ್ಲರಿಗೂ ಒಳ್ಳೆಯದಾಗಲಿ, ಅಮ್ಮನವರ ಕೃಪಾ ಕಟಾಕ್ಷ ಎಲ್ಲ ಇರಲಿ ಅಂತ ನಮ್ಮ ಕನ್ನಿಕಾ ಪರಮೇಶ್ವರಿ ದೇವಸ್ಥಾನ ಆಡಳಿತ ಮಂಡಳಿ ಕೋರ್ಕೊಳ್ತಾ ಇದೆ. ಧನ್ಯವಾದಗಳು. ಈ ವಾಸವಿ ಜಯಂತಿ ಭಾಳ ವಿಜೃಂಭಣೆಯಿಂದ ನಡೆದಿದೆ. 5 ಡೇಸು ನಮ್ಮ ಕೊಲೀಗ್ಸ್ ಹೇಳಿದಂಗೆ ಚೆನ್ನಾಗಿ ಫಂಕ್ಷನ್ಸ್ ಎಲ್ಲ ಚೆನ್ನಾಗಿ ಆಗಿದ್ದಾವೆ. ಸಾಯಂಕಾಲ ಪ್ರೋಗ್ರಾಮ್ಸ್ ಆಗಲಿ ಮತ್ತು ಇವಾಗ ಪ್ರೊಸೆಷನ್ ಅಂತೂ ಭಾಳ ಚೆನ್ನಾಗಿ ನಡೆದಿದೆ. ಎಲ್ಲರೂ ಪಾರ್ಟಿಸಿಪೇಟ್ ಮಾಡಿದ್ದಾರೆ. ನಮ್ಮ ಜನಾಂಗದವರು ಎಲ್ಲರೂ ಬಂದು ಭಾಳ ವಿಜೃಂಭಣೆಯಿಂದ ಪಾರ್ಟಿಸಿಪೇಟ್ ಮಾಡಿ ಭಾಳ ಸಕ್ಸಸ್ಫುಲ್ಲಾಗಿ ಮಾಡಿದ್ದಾರೆ. ಎಲ್ಲರಿಗೂ ನಾವು ಧನ್ಯವಾದಗಳು ನಿಮ್ಮ ಭಕ್ತಿ ಚಾನಲ್ ಮುಖಾಂತರ ಎಲ್ಲರಿಗೂ ಒಳ್ಳೆಯದಾಗಲಿ. ಜೈ ವಾಸವಿ. ಜೈ ವಾಸವಿ. ಈ ವರ್ಷ ಎಲ್ಲರೂ ಸ್ವಇಚ್ಛೆಯಿಂದ ಈ ಅಂಗಡಿಗಳೆಲ್ಲ ಬಂದ್ ಮಾಡಿಕೊಂಡು ಭಾಳ ಜೋರಾಗಿ ವಿಜೃಂಭಣೆಯಿಂದ ನಡೆದಿದೆ. ಎಲ್ಲ ಭಾಳ ಸಂತೋಷ ಕಾರ್ಯಕ್ರಮ ನಡೆದಿವೆ. ನಮ್ಮ ರಾಜಂ ಗೋಪಾಲ್ ಸರ್ ಅವರ ಆಡಳಿತದಲ್ಲಿ ಭಾಳ ಬೇಸಮಾಗಿದೆ. ನಮ್ಮ ಸ್ವಂತ ಗಿರಿ ಸರ್ ಅವರ ಪ್ರೊಸೆಷನ್
ವಿಶೇಷದಲ್ಲಿ ಭಾಳ ಚೆಂದಾಗಿ ಮಾಡಿದ್ದಾರೆ. ನಿಮ್ಮ ಭಕ್ತಿ ಟಿ ಅವರು ಕೂಡ ಧನ್ಯವಾದ ಹೇಳ್ತೀನಿ. ಜೈ ವಾಸವಿ. ಜೈ ವಾಸವಿ. ನಾನಿಲ್ಲಿ ಜಾಯಿಂಟ್ ಟ್ರಸ್ಟಿಯಾಗಿ ಮಾಡ್ತಾಯಿದ್ದೀನಿ. ಸೊ ಇವತ್ತು ಅಮ್ಮನವರ ಸೇವೆ ಭಾಗ್ಯ ಸಿಕ್ಕಿದ್ದಕ್ಕೆ ಭಾಳ ಪುಣ್ಯ ಅಂದ್ಕೊಂತೀನಿ. ಎಲ್ಲರೂ ಬಂದು ನಮಗೆ ಅಮ್ಮನವರಿಗೆಲ್ಲ ಆಶೀರ್ವಾದ ಮಾಡಿ ಪ್ರಸಾದ ತಗೊಂಡು ಹೋಗ್ತಾ ಇದ್ದಾರೆ. ನಿಧಾನ ನಡೀತಾ ಇದೆ. ವಾಸವಿ ಜಯಂತಿ ಪ್ರಯುಕ್ತ ಎಲ್ಲರಿಗೂ ಶುಭಾಶಯಗಳು. ಬಳ್ಳಾರಿಯಲ್ಲಿ ಈ ದಿನ ವಾಸವಿ ಜಯಂತಿ ಭಾಳ ವಿಜೃಂಭಣೆಯಿಂದ ಒಂದು 4,000 ಜನ, ಅಂದರೆ 4,000 ಜನ ಅಧಿಕವಾಗಿ ವಾಸವಿ ಜಯಂತಿಯನ್ನು ಆಚರಣೆ ಮಾಡ್ತಿದ್ದೀವಿ. ಇಲ್ಲಿ ಭಾಳಷ್ಟು ಜನ, ಎಲ್ಲರೂ ಬಳ್ಳಾರಿ ಜನತೆ, ಆರ್ಯವೈಶ್ಯ ಕುಲ ಬಾಂಧವರು ಎಲ್ಲರೂ ಸಪೋರ್ಟಿಂದ ಭಾಳ ಅಂದರೆ ವರ್ಷ ಭಾಳಷ್ಟು ಇಂಪ್ರೂವ್ ಇನ್ನೂ ವಿಜೃಂಭಣೆಯಿಂದ ಮಾಡ್ತಿದ್ದೀವಿ. ಇದಕ್ಕೆಲ್ಲ ಕಾರ್ಯಕರ್ತರು, ನಮ್ಮ ದೇವಸ್ಥಾನದ ಆಡಳಿತ ಮಂಡಳಿ ಹಾಗೂ ನಮ್ಮ ಆರ್ಯವೈಶ್ಯ ಜನಾಂಗದವರು ಎಲ್ಲರ ಸಪೋರ್ಟಿಂದ ಈ ವಾಸವಿ ಜಯಂತಿ ವರ್ಷ ವಿಜೃಂಭಣೆಯಿಂದ ನಡೀತಾ ಇದೆ. ಜೈ ವಾಸವಿ. ಜೈ ವಾಸವಿ. ಜೈ ವಾಸವಿ. ಎಲ್ಲರಿಗೂ ನಮಸ್ಕಾರ. ಆರ್ಯವೈಶ್ಯ ಜನಾಂಗದವರೆಲ್ಲರಿಗೆ ಭಾರಿ ಧನ್ಯವಾದಗಳು. ಇದಕ್ಕೆಂದರೆ ಈ ಕಾರ್ಯಕ್ರಮ ಜಯಗೊಳಿಸೋದಕ್ಕೆ ಕಾರಣ ಆರ್ಯವೈಶ್ಯರೆಲ್ಲರೂ ಸ್ವಚ್ಛಂದವಾಗಿ ಅವರವರ ವ್ಯಾಪಾರ ಅಂಗಡಿಗಳು ಬಂದು ಒಳ್ಳೆಯ ಸಪೋರ್ಟ್ ಮಾಡಿದ್ದಾರೆ. ಇದೇ ಥರ ಎಲ್ಲ ಕಾರ್ಯಕ್ರಮಗಳಿಗೆ ಹಾಜರಾಗಬೇಕು ವಿನಂತಿ. ಇನ್ನೊಂದೇನೆಂದರೆ ಸಣ್ಣದೊಂದು ಚಿಕ್ಕ ನಮಗೆ, ಇದಕ್ಕಂದರೆ ಆರ್ಯವೈಶ್ಯರ ಹತ್ರ ವ್ಯಾಪಾರಸ್ಥರು, ಆ ವ್ಯಾಪಾರ ಇದ್ರಾಗ ಬೇರೆ ಏನೋ ಚಟುವಟಿಕೆ ನಡೆಸ್ತಿದ್ದಾರೆ. ದಯವಿಟ್ಟು ಒಂದು ಸಣ್ಣ ನಾನು ಒಂದು ಚಿಟ್ಕ ಹೇಳ್ತೀನಿ ನಿಮಗೆ, ಇದನ್ನು ಫಾಲೋ ಮಾಡಿದ್ರೆ ಎಲ್ಲರೂ ಅನುಕೂಲವಾಗಿ ಆರೋಗ್ಯವಾಗಿ ಸಮಸ್ಯೆಗಳಿಂದಂಗೆ ಆಗ್ತಾರೆ. ಏನಪ್ಪ ಅಂದರೆ ಫಸ್ಟ್ ಇಂಪಾರ್ಟೆಂಟ್ ನಮ್ಮ ದುಡಿಮೆ ಎಷ್ಟೈತೆ ಅಂತ ನಾವು ನೋಡ್ಕೋಬೇಕು. ಅದು ವರ್ಷಕ್ಕೆ ತಿಂಗಳಕ್ಕೆ ಆಲೋಚನೆ ಮಾಡಿ, ಇವಾಗ ತಿಂಗಳಿಗೆ ನಮಗೊಂದು ₹1,00,000 ಐತೆ ಅಂತ ಹೇಳ್ರಿ, ಅದ್ರಾಗ ಪರ್ಸೆಂಟೇಜ್ ಮಾಡ್ಬೇಕು. ನಾವು ಏನಪ್ಪ ಅಂದರೆ ತಿಂಗಳು ₹1,00,000 ಇನ್ಕಮ್ ಆದರೆ ಫಸ್ಟು ತಾಯಿ ತಂದೆಗೆ 10% ಆಗಲಿ 10% ಆಗಲಿ 20% ಅಲ್ಲಿ ತೆಗಿಬೇಕು. ಅದಾದಮೇಲೆ ಹೆಂಡ್ತಿಗೆ ಒಂದು 30%, ಆಮೇಲೆ ಮಕ್ಕಳಿಗೆ ಒಂದು 30%, ಉಳಿದಿದ್ದು ನಮ್ಮ ಪರ್ಸ್ನಲ್ ಆಗಿ ನಮ್ಮ ಮನಸ್ಸೇನು ಹೇಳ್ತಿರ್ತದೆ ಅದನ್ನು ಮಾಡೋದು. ಅದ ನಂತರ ಅದ್ರಾಗ 10% ದಾನ ಧರ್ಮಕ್ಕೆ ತೆಗಿಬೇಕು. ಈ ಪರ್ಸೆಂಟೇಜ್ ನೀವು ತೆಗಿ ಅಂದರೆ ಆ ರೊಕ್ಕನ ಬೇರೆ ಎಲ್ಲಿ ಯೂಸ್ ಮಾಡಬಾರ್ದು. ತಾಯಿ ತಂದೆಗೆ ಯೂಸ್ ಮಾಡಬೇಕು, ಹೆಣ್ಮಕ್ಳಿಗೆ ತೆಗೆದಿರೋದು ಅವರಿಗೆ ಯೂಸ್ ಮಾಡಬೇಕು, ಮಕ್ಕಳಿಗೆ ಯೂಸ್ ಮಾಡಬೇಕು. ನೀವು ಸಮಸ್ಯೆ ಇಲ್ದಂಗೆ ಇರ್ತೀರಿ. ಮೆಡಿಕಲ್ ಪ್ರಾಬ್ಲಮ್ ಬಂದ ಅದರ ತಂದು ಕೊಡ್ಬೋದು. ₹500, ₹1,000 ನಾವು ಮಾಡ್ಕೊಬೋದು. ಜಾಸ್ತಿ ಅಮೌಂಟ್ ಅಂದರೆ ನಾವೇನಾಗಿ ಪರ್ಸೆಂಟೇಜ್ ತೆಗೆದು ಅಮೌಂಟ್ಗಳು ಮಾಡ್ತಿರ್ತೀವೋ ಅದರಲ್ಲಿ ತೆಗೆದು ಮಾಡಿದ್ರೆ ಯಾರಿಗೆ ಸಮಸ್ಯೆ ಇರಲ್ಲ. ಇದು ಯಾವ ವೇದದಾಗ ಬುಕ್ಕದಾಗ ಓದಿ ಮಾಡಿರೋದಲ್ಲ, ಪ್ರಾಕ್ಟಿಕಲ್ ನಾನು ಮಾಡಿ ಅನುಭವಿಸ್ತಿದ್ದೀನಿ. ಅದೇ ನಿಮ್ಗೆ ಹೇಳಕತ್ತೀನಿ. ದಯವಿಟ್ಟು ಏನಂತ ತಪ್ಪಿದ್ರೆ ಕ್ಷಮಿಸ್ರಿ, ಅನುಕೂಲ ಇದ್ದರೆ ಪಾಲಿಸಿ. ಎಲ್ಲರೂ ಬೇಯಿಸಿರಬೇಕು. ಜೈ ವಾಸವಿ.